ಇವತ್ತು ನಮ್ ಚೀಕು ಬೇಬಿ ಅಮ್ಮನ ಜೊತೆ ಸೇರ್ಕೊಂಡು ಅಡ್ಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದ. ಇವತ್ತು ಅಮ್ಮ ಮಗ ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ ಅಲ್ವಾ. ಅಯ್ಯೋ ಇಷ್ಟಕ್ಕೂ ರೆಸಿಪಿ ಹೇಳೋದೇ ಮರ್ತೋಗ್ಬಿಟ್ಟಿದೀನಿ. ವಡಾಪಾವ್ ಮಾಡ್ತಾ ಇದೀವಿ ಫ್ರೆಂಡ್ಸ್, ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಈಗ ಒಂದ್ ಕುಕ್ಕರ್ಗೆ ಒಂದ್ ಅರ್ಧ ಕೆಜಿ ಆಗೋಷ್ಟು ಆಲೂಗಡ್ಡೆನ ಸೇರಿಸ್ಕೊಂಡು 4 ರಿಂದ 5 ವಿಜಲ್ ಕೂಗಿಸ್ಕೋಬೇಕಾಗುತ್ತೆ. ಆಲೂಗಡ್ಡೆ ಸಾಫ್ಟ್ ಆಗೋವರೆಗೂ ಅದನ್ನ ಚೆನ್ನಾಗಿ ಕೂಗಿಸ್ಕೋಬೇಕು. ಈಗ ಒಂದ್ ಮಿಕ್ಸಿಂಗ್ ಬೌಲ್ಗೆ ಒಂದ್ ಸ್ವಲ್ಪ ಕಡಲೆ ಹಿಟ್ಟು, ರುಚಿಗೆ ತಕ್ಕಂತೆ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಅಜ್ವೈನ್, ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಬಜ್ಜಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಅದನ್ನ ಚೆನ್ನಾಗಿ ಕಲ್ಸ್ಕೊಂಡು ಸೈಡ್ಗೆ ತಿಟ್ಕೊಂಡಿದೀನಿ. ಇನ್ನು ಅಷ್ಟರಲ್ಲಿ ಕುಕ್ಕರ್ ವಿಜಲ್ ಬಂದಿತ್ತು ಅಂತ ಹೇಳ್ಬಿಟ್ಟು ಆಲೂಗಡ್ಡೆನ ಈ ತರ ಸಿಪ್ಪೆ ಬಿಡಿಸ್ಕೊಂಡು ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಸೈಡ್ಗೆ ತಿಟ್ಕೊಂಡಿದೀನಿ. ಈಗ ಒಂದು ಕುಟಾಣಿಗೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕುಟ್ಕೊಂಡು ಅದನ್ನ ಸೈಡ್ಗೆ ತಿಟ್ಕೊಂಡು ಒಂದ್ ಬಾಳಿಗೆ ಒಂದ್ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಬಜ್ಜಿಟ್ಕೊಂಡಿರುವಂತ ಪೇಸ್ಟ್ ನ ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬೇಯಿಸಿಟ್ಕೊಂಡಿರುವಂತ ಆಲೂಗಡ್ಡೆನ ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಂತೆ ಉಪ್ಪು, ಸ್ವಲ್ಪ ಅರಿಶಿನ, ಧನಿಯಾ ಪುಡಿ, ಸಾಂಬಾರ್ ಪುಡಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತ ಕೊತ್ತಂಬರಿನ ಕೂಡ ಸೇರಿಸ್ಕೊಂಡು ಮತ್ತೊಮ್ಮೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕಂಪ್ಲೀಟ್ ತಣ್ಣಗಾದ್ಮೇಲೆ ಈ ತರ ಸರ್ಕಲ್ ಶೇಪ್ ಅಲ್ಲಿ ಎಲ್ಲಾನು ಕೂಡ ಮಾಡಿ ಇಟ್ಕೊಂಡು ಈಗ ಬಜ್ಜಿ ಹಿಟ್ಟಿಗೆ ಅದನ್ನ ಚೆನ್ನಾಗಿ ಡಿಪ್ ಮಾಡ್ಕೊಂಡು ಚೆನ್ನಾಗಿ ಕಾದಿರುವಂತ ಎಣ್ಣೆಗೆ ಇದನ್ನ ಬಿಟ್ಕೊಂಡು ಎರಡು ಕಡೆ ಚೆನ್ನಾಗಿ ಡೀಪ್ ಫ್ರೈ ಆಗೋವರೆಗೂ ಅದನ್ನ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಡು ಹಾಗೆ ಹಸಿಮೆಣಸಿನಕಾಯಿನ ಕೂಡ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಡು ಸೈಡ್ಗೆ ತಿಟ್ಕೊಂಡು ಒಂದ್ ಬನ್ನನ ಈ ತರ ಹಾಫ್ಗೆ ಕಟ್ ಮಾಡ್ಕೊಂಡು ಒಂದ್ ಕಡೆ ಚಟ್ನಿ ಪುಡಿ, ಇನ್ನೊಂದ್ ಕಡೆ ಗ್ರೀನ್ ಚಟ್ನಿನ ಅಪ್ಲೈ ಮಾಡ್ಕೊಂಡು ಮಧ್ಯದಲ್ಲಿ ಅದನ್ನ ಇಟ್ಬಿಟ್ಟು ಸರ್ವ್ ಮಾಡ್ಕೊಂಡು ತಿಂತಾ ಇದ್ರೆ ಟೇಸ್ಟ್ ಬೇರೆ ಲೆವೆಲ್ ಅಷ್ಟೇ. ನಮ್ ಚಿಕ್ಕು ಬೇಬಿ ಅಡಿಗೆ ಮಾಡಿದ್ಮೇಲೆ ಅವನೇ ತಿಂದಿಲ್ಲ ಅಂತಂದ್ರೆ ಹೆಂಗೆ, ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು, ಟ್ರೈ ಮಾಡಿ.